ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯುಸಿ ಡೇ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಬ್ಯುಸಿ ಡೇ ಅನ್ನೋದು ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಅವತ್ತಿನ ದಿನ ಯಾವ ರೀತಿ ಪ್ರಿಯಾರಿಟಿ ಪ್ರಕಾರ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರಾತ್ರಿಯಲ್ಲಿ ಬಟ್ಟೆಗಳನ್ನ ಮಿಷಿನ್ಗೆ ಹಾಕಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ರಾತ್ರಿ ನಾವು ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ಬಿಟ್ಟು ಡಿಲೇ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಬಟ್ಟೆಗಳೆಲ್ಲನೂ ವಾಶ್ ಆಗಿರುತ್ತೆ, ಈಸಿಯಾಗಿ ಒಣಗಾಕ್ಬೋದು. ಯೂಶುವಲಿ ನಾರ್ಮಲ್ ಡೇಸಲ್ಲಿ ಕೂಡ ಇದೇ ಒಂದು ರೊಟೀನ್ನ ಫಾಲೋ ಮಾಡ್ತಿರ್ತೀನಿ. ಬಟ್ ನೆಕ್ಸ್ಟ್ ಡೇ ಟ್ರಿಪ್ ಎಲ್ಲನೂ ಪ್ಲಾನ್ ಮಾಡ್ಕೊಂಡಿದ್ದಾಗ ಈ ರೀತಿ ಕಂಪಲ್ಸರಿ ಎಲ್ಲದನ್ನ ಕೂಡ ಫಿನಿಶ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದರದ್ದೇ ಆದ ತಯಾರಿಗಳೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಗೇನಾದರೂ ಈ ಥರ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು, ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಇರ್ಬೋದು, ಬಟ್ಟೆಗಳನ್ನ ವಾಷಿಂಗ್ ಮಿಷಿನಲ್ಲಿ ಯಾವ ರೀತಿ ವಾಶ್ ಮಾಡ್ಬೋದು, ವೈಟ್ ಕ್ಲಾತ್ಸ್ ಇರ್ಬೋದು, ಟವಲ್ಸ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಡೀಟೇಲ್ ಇನ್ಫಾರ್ಮೇಷನ್ ಅದು ನಿಮಗೆ ಸಿಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬಟ್ಟೆಗಳೆಲ್ಲನೂ ಆಲ್ಮೋಸ್ಟ್ ವಾಶ್ ಆಗಿರುತ್ತೆ. ಅಷ್ಟರಲ್ಲಿ ನಾನು ಮಿಲ್ಕ್ ಎಲ್ಲನೂ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ವಾರ್ಮರಲ್ಲಿ ಇಟ್ಟಿದ್ದೀನಿ. ಇದು ಹಿಂದಿನ ದಿನದ ಹಾಲು, ಅದರಲ್ಲಿ ಮೊಸರು ಮಾಡೋಣ ಅನ್ನೋದ್ರಿಂದ ಸಪ್ರೇಟಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ರಾತ್ರಿ ಮಿಷಿನ್ಗೆ ಹಾಕಿರುವಂಥ ಬಟ್ಟೆಗಳನ್ನ ಒಣಗಾಕೋಣ ಅನ್ನೋದ್ರಿಂದ ಟೆರೆಸ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ 5 ಅವರ್ಸ್ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. 4 o'clock ಅಥವಾ 4:30ಗೆ ಮಿಷಿನ್ ರನ್ ಆಗೋದು ಸ್ಟಾರ್ಟ್ ಆಗಿರುತ್ತೆ. ಬೆಳಕಾಗೋಷ್ಟರಲ್ಲಿ ಬಟ್ಟೆಗಳೆಲ್ಲ ನೀಟಾಗಿ ವಾಶ್ ಆಗಿರುತ್ತೆ. ಅದನ್ನು ಈಗ ಒಣಗಾಕ್ತಾ ಇದ್ದೀನಿ. ಇನ್ನೂ ಕೆಲವು ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳೆಲ್ಲನೂ ಇತ್ತು. ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಈಗ ಮಿಷಿನಲ್ಲಿ ವಾಶ್ ಮಾಡಿರುವಂಥ ಬಟ್ಟೆಗಳೆಲ್ಲನೂ ಒಣಗಾಕ್ತಾ ಇದ್ದೀನಿ. ಬಿಸಿಲು ಕೂಡ ತುಂಬ ಚೆನ್ನಾಗಿದ್ದರಿಂದ ಬಟ್ಟೆಗಳು ಕೂಡ ಬೇಗ ಒಣಗೋಗ್ಬಿಡ್ತು. ಅದೇ ನಾರ್ಮಲಿ ಮೋಡ ಆಗಿರುವಂಥ ವಾತಾವರಣ ಎಲ್ಲ ಇದ್ದಾಗ ಬಟ್ಟೆಗಳನ್ನ ಲೇಟಾಗಿ ಒಣಗಾಕಿದ್ರೆ 2 ದಿನ ಆದರೂ ಕೂಡ ಬಟ್ಟೆಗಳು ಸರಿಯಾಗಿ ಒಣಗೋದೇ ಇಲ್ಲ. ಈಗ ಈ ತರ ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಬಿಸಿಲು ಬೀಳೋ ತರ ಒಣಗಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂತ ಕ್ಲಾತ್ಸ್ ಎಲ್ಲ ಏನಿತ್ತು ಅದನ್ನ ನಾನು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಯೂಶಲಿ ಸ್ಯಾರೀಸ್ ಎಲ್ಲ ಕೂಡ ಲೈಟ್ ಆಗಿರುವಂತ ಡಿಟರ್ಜೆಂಟ್ ಯೂಸ್ ಮಾಡಿಬಿಟ್ಟೆ ವಾಶ್ ಮಾಡಬೇಕಾಗುತ್ತೆ. ಅಂದ್ರೆ ಮೈಲ್ಡ್ ಆಗಿರುವಂತ ಡಿಟರ್ಜೆಂಟ್ ಅಥವಾ ಶಾಂಪೂನ ಯೂಸ್ ಮಾಡಿ. ಹಬ್ಬಗಳ ಟೈಮಲ್ಲಿ ಈ ಸ್ಯಾರೀಸ್ ಎಲ್ಲಾನು ವೇರ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ಸ್ನ ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಇನ್ಸ್ಟಾನ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಮೈಲ್ಡ್ ಆಗಿರುವಂತಹ ಡಿಟರ್ಜೆಂಟ್ ಲಿಕ್ವಿಡ್ನ ಯೂಸ್ ಮಾಡಿ ಈ ಬಟ್ಟೆಗಳನ್ನೆಲ್ಲ ನೆನೆಸಿಡ್ತಾ ಇದ್ದೀನಿ. ಯೂಶಲಿ ಸ್ಯಾರೀಸ್ ಎಲ್ಲಾನು ವಾಶ್ ಮಾಡಿದಾಗ ಆದಷ್ಟು ಮೈಲ್ಡ್ ಆಗಿರುವಂಥ ಲಿಕ್ವಿಡ್ಸ್ನ ಯೂಸ್ ಮಾಡೋದನ್ನೇ ಬೆಟರು. ಮತ್ತು ಒಣಗಾಕಬೇಕಾದ್ರೂ ಕೂಡ ಆರಿಜೆಂಟಲ್ ಆಗಿ ಹಾಕೋದಕ್ಕಿಂತ ವರ್ಟಿಕಲ್ ಆಗಿ ಹಾಕೋದಾದರೆ ಈ ಸೆನ್ಸಿಟಿವ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್ ಇರ್ಬೋದು, ನಾರ್ಮಲ್ ಮಿಕ್ಸ್ಡ್ ಸಿಲ್ಕ್ ಎಲ್ಲ ಏನಿರುತ್ತೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಇನ್ನು ಈ ಸ್ಯಾರಿ ವೇರ್ ಮಾಡಿಕೊಂಡು ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ರೀಲ್ಸ್ ಅಥವಾ ಶಾರ್ಟ್ಸ್ನ ಪೋಸ್ಟ್ ಮಾಡಿದಾಗ ನಿಮ್ಮಲ್ಲಿ ಕೆಲವೊಬ್ರು ಕಮೆಂಟ್ ಮಾಡಿದ್ದೀರಾ ಇದರ ಲಿಂಕ್ ಇದ್ರೆ ಕೊಡಿ ಅಂತ. ಇದು ತವ್ರ ಮನೆ ಬಾಗಿನದಲ್ಲಿ ಬಂದಿರುವಂಥ ಸ್ಯಾರಿ ಆಗಿರೋದ್ರಿಂದ ಇದರ ಲಿಂಕ್ನ ಕೊಡೋಕ್ಕೆ ಆಗ್ತಿಲ್ಲ. ಈ ಸ್ಯಾರಿ ಸ್ವಲ್ಪ ಕಲರ್ ಬಿಟ್ಕೊಳ್ತಾ ಇತ್ತು, ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಫ್ಯಾಬ್ರಿಕ್ ಸ್ಟಿಫ್ನರ್ನ ಹಾಕ್ಬಿಟ್ಟು ಸ್ಯಾರಿನ ಜಾಲಿಸ್ತಾ ಇದ್ದೀನಿ. ನಾನಿಲ್ಲಿ ರಿವೈವ್ ಅನ್ನೋ ಒಂದು ಲಿಕ್ವಿಡ್ನ ಯೂಸ್ ಮಾಡಿದ್ದೀನಿ. ಅದ್ರ ಲಿಂಕ್ ಬೇಕಂದ್ರೆ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದನ್ನ ಈ ತರ ಆರಿಜೆಂಟಲ್ ಆಗಿ ಒಣಗಾಕಿದ್ದೀನಿ. 2 ಸ್ಯಾರಿನ ವಾಶ್ ಮಾಡಬೇಕಾಗಿತ್ತು. ಫಸ್ಟ್ ನಾನು ಈ ಒಂದು ಸ್ಯಾರಿನ ವಾಶ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಇನ್ನೊಂದು ಸ್ಯಾರಿನ ಒಣಗಾಕ್ತೀನಿ. ಯಾಕಂದ್ರೆ ಒಂದೇ ಸತಿ ಎಲ್ಲದನ್ನ ಒಣಗಾಕ್ಬೇಕು ಅಂದ್ರೆ ಜಾಗ ಸಾಕಾಗಲ್ಲ. ಅದರಲ್ಲೂ ಈ ಸ್ಯಾರಿ ಸ್ವಲ್ಪ ಕಲರ್ ಬಿಟ್ಕೊಳ್ತಾ ಇದ್ರಿಂದ ಪಕ್ಕದಲ್ಲೇ ಇನ್ನೊಂದು ಸ್ಯಾರಿನ ಒಣಗಾಕಿದ್ರೆ ಒಂದ್ರ ಕಲರ್ ಇನ್ನೊಂದಕ್ಕೆ ಅಂಟೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಟ್ಟು ಸ್ವಲ್ಪ ಡ್ರೈ ಆದ್ಮೇಲೆ ಇನ್ನೊಂದು ಸ್ಯಾರಿನ ವಾಶ್ ಮಾಡೋಣ ಅನ್ನೋದ್ರಿಂದ ಈಗ ಪೂಜೆಗೆ ಬೇಕಾಗಿರುವಂಥ ತಯಾರಿ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ಪೂಜಾ ರೂಮ್ನ ಜಸ್ಟ್ ನಾನು ಇರ್ತಿ ವೈಟ್ ಮಾಡಿ ಕೊಡ್ತಾ ಇದ್ದೀನಿ. ಮನೇಲಿರೋರು ಯಾರಾದ್ರೂ ಒಬ್ರು ಪೂಜೆ ಮಾಡ್ತಾರೆ ಅನ್ನೋದ್ರಿಂದ. ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೀನಿ. ಚಟ್ನಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಅಷ್ಟೊಂದು ಟೈಮು ಕೂಡ ಇರಲಿಲ್ಲ. ಇನ್ನು ಸಾಂಬಾರು ಮಾಡಿರೋ ಕಾರಣ ಮಧ್ಯಾಹ್ನಕ್ಕೂ ಕೂಡ ಇದೇ ಸಾಂಬಾರಿಗೆ ರೈಸ್ ಮಾಡ್ಬೋದು ಅನ್ನೋದ್ರಿಂದ ಈ ಥರ ಸ್ವಲ್ಪ ಗಡಿ ಬಿಡಿ ಬ್ಯುಸಿ ಡೇ ರೂಟೀನ್ ಇದ್ದಾಗ ಅಡುಗೆನ ಆದಷ್ಟು ಮುಂಚೆನೇ ಪ್ರೀ ಪ್ಲಾನ್ ಮಾಡಿಕೊಂಡ್ರೆ ಬೆಟರು. ಇಲ್ಲಾಂದರೆ ಓಲ್ಡ್ ಡೇ ಅಡುಗೆಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಬೆಳಗಿನ ಪೂಜೆ ಎಲ್ಲನೂ ಆಗಿದೆ. ಈಗ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಡ್ಲಿ ಪ್ಲೇಟ್ಗೆ ಅಂಟ್ಕೊಳ್ತೀರಾ ಬರ್ತಾ ಇದೆ. ನಾನು ಅಬ್ಸರ್ವ್ ಮಾಡ್ದಂಗೆ ನಾರ್ಮಲ್ ಸ್ಪೂನಲ್ಲಿ ಇಡ್ಲಿ ತೆಗೆಯೋದಕ್ಕಿಂತ ಈ ಥರ ಸ್ಪೂನಲ್ಲಿ ತೆಗೆದಾಗ ಇಡ್ಲಿ ಪ್ಲೇಟ್ಗೆ ಅಂಟದೀರಾ ಇಡ್ಲಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ.
ಸಾಂಬಾರಿಗೆ ಎಲ್ಲ ರೀತಿಯ ತರಕಾರಿಗಳನ್ನ ಯೂಸ್ ಮಾಡಿದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಇದೇ ಸಾಂಬಾರಿಗೆ ನಾನು ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿದಾಗ ಸಾಂಬಾರು ಸ್ವಲ್ಪ ಹುಳಿ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಫೈನಲ್ ಆಗಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಸಾಂಬಾರು ಈರುಳ್ಳಿ ಬರುತ್ತೆ ಅಲ್ವಾ, ಪುಟ್ಟ ಈರುಳ್ಳಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರಿಗೆ ಅನ್ನೋದ್ರಿಂದ. ಸಾಂಬಾರ್ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ನ ಕುಕ್ಕರ್ ಜೊತೆಗೆ ತರಕಾರಿ ಎಲ್ಲ ಬೇಯಿಸ್ಬೇಕಾದ್ರೇ ಹಾಕಿಬಿಟ್ಟು ಇನ್ನು ಸ್ವಲ್ಪ ಸಾಂಬಾರ್ ಪೌಡರ್ನ ಈ ಥರ ಒಗ್ಗರಣೆಗೆ ಹಾಕ್ಕೊಳ್ಳೋದಾದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಅದ್ಭುತವಾಗಿರುತ್ತೆ. ಇನ್ನೂ ಒಂದು ಟ್ರಿಕ್ನ ಹೇಳ್ತೀನಿ. ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಬೇಕು ಅನಿಸಿದ್ರೆ ತೊಗರಿಬೇಳೆ ಜೊತೆಗೆ ಹೆಸರುಬೇಳೆನ ಯೂಸ್ ಮಾಡಿದಾಗ ಸಾಂಬಾರು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರುತ್ತೆ. ಅದೇ ನಿಮಗೆ ನಾರ್ಮಲಾಗಿ ಸ್ವಲ್ಪ ನೀರಾಗೆ ಇರಬೇಕು, ತಿನ್ನಾಗೆ ಇರಬೇಕು ಅನಿಸಿದ್ರೆ ತೊಗರಿಬೇಳೆ ಮಾತ್ರನೇ ಯೂಸ್ ಮಾಡಿದ್ರೆ ಬೆಟರು. ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗರಿಬೇಳೆನ ಯೂಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ಆ ಒಂದು ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಾರ್ಮಲ್ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ. ಸದ್ಯಕ್ಕೆ ಇಡ್ಲಿ ಪ್ಲೇಟು ಅದೆಲ್ಲ ತೊಳೆಯೋಷ್ಟು ಟೈಮ್ ಇಲ್ಲ, ಬಟ್ ತೊಳೆಯೋದು ಈಸಿ ಆಗಿದೆ ಅನ್ನೋದ್ರಿಂದ ಈ ಥರ ನೆನೆಸಿ ಇಡ್ತಾ ಇದ್ದೀನಿ. ಅಂದರೆ ಇಡ್ಲಿ ಪಾತ್ರೆ ತುಂಬ ನೀರು ತುಂಬಿಸಿ ಇಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಲೆಫ್ಟ್ ಓವರ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಸಪ್ರೇಟ್ ಬೌಲ್ಸ್ಗೆ ತೆಗೆದ್ಬಿಟ್ಟು ಈ ಥರ ಇಡ್ತಾ ಇದ್ದೀನಿ. ಪ್ರತಿ ಸಲ ಹೇಳ್ದಂಗೆ ಅಡುಗೆ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಸ್ಟವ್ ಮತ್ತು ಕೌಂಟರ್ನ ಒರೆಸಿ ಇಡೋದ್ರಿಂದ ಅಡುಗೆ ಮನೆ ಯಾವಾಗ್ಲೂ ಸ್ವಚ್ಛವಾಗಿರುತ್ತೆ. ಪ್ರತಿದಿನ ದೀಪಗಳನ್ನ ಕ್ಲೀನ್ ಮಾಡಿ ಪೂಜೆಯಲ್ಲಿ ಯೂಸ್ ಮಾಡ್ತಿರ್ತೀನಿ. ಪ್ರತಿದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದಾಗ 2 ಸೆಟ್ ದೀಪಗಳನ್ನ ಇಟ್ಕೊಂಡು ಒಂದು ಪೂಜೆಯಲ್ಲಿ ಯೂಸ್ ಮಾಡಿದ್ರು, ಇನ್ನೊಂದನ್ನ ಈ ಥರ ಕಿಚನಲ್ಲಿ ಇಟ್ಕೊಂಡು ಟೈಮ್ ಇದ್ದಾಗ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪುಟ್ಟದಾಗಿರುವಂಥ ಬೌಲಲ್ಲಿ ನಾನು ಒಂದು ಪ್ಯಾಕ್ನ ತಯಾರಿ ಮಾಡೋದಕ್ಕೋಸ್ಕರ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ನ ಕೊಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ. ಇದರಿಂದ ಒಂದು ಒಳ್ಳೆ ಕಂಡೀಷ್ನರ್ನ ರೆಡಿ ಮಾಡ್ಕೊಳ್ಬೋದು. ಅದನ್ನು ನಾನು ಡೀಟೇಲಾಗಿ ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ನಾನು ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆನೇ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇ ಆಯುಧ ಪೂಜೆ ಆಗಿರೋದ್ರಿಂದ ಸೈಕಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಸೈಕಲ್ಸ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ನಾನು ಲಾಸ್ಟ್ ವಿಡಿಯೋಸಲ್ಲೇ ಶೇರ್ ಮಾಡಿದ್ದೀನಿ. ದಸರಾ ನವರಾತ್ರಿಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ದಿನ ಯಾವ ಥರ ಪೂಜೆನ ಮಾಡಿದ್ವಿ ಅನ್ನೋದು ಒಂದೇ ಕಡೆ ಇರುತ್ತೆ ಅನ್ನೋದ್ರಿಂದ ಆ ವಿಡಿಯೋದಲ್ಲೇ ನಾನು ಎಲ್ಲದನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಒಂದು ಡಿವೈನ್ ವ್ಲಾಗ್ ಅಂತ ಕೂಡ ಶೇರ್ ಮಾಡಿದ್ದೀನಿ. ಮೇ ಬಿ ನೀವೆಲ್ಲರೂ ಹಾಲಿಡೇ ಮೂಡಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಆ ವಿಡಿಯೋ ನೀವು ಯಾರಾದ್ರು ಚೆಕ್ ಮಾಡಿಲ್ಲ ಅಂದರೆ ರೀಸೆಂಟಾಗೆ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಇನ್ನು ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಡಸ್ಟ್ಬಿನ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆನೆ ತೊಳೆದಿಟ್ರೆ ಮಧ್ಯಾಹ್ನಷ್ಟರಲ್ಲಿ ಡ್ರೈ ಆಗುತ್ತೆ, ಅದನ್ನು ಡೈರೆಕ್ಟಾಗಿ ಒಳಗಡೆ ಇಡ್ಬೋದು ಅನ್ನೋದ್ರಿಂದ. ಇನ್ನು ಅವತ್ತಿನ ದಿನ ಓಲ್ಡೇ ಬಿದ್ದಿರುವಂಥ ಕಸನ ಸಪ್ರೇಟಾಗಿ ಒಂದು ಕವರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಕಸ ತೊಗೊಂಡೋಗೋರಿಗೆ ಕೊಡ್ಬೋದು ಅನ್ನೋದ್ರಿಂದ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸ್ಯಾರಿ ಎಲ್ಲ ಪೂರ್ತಿನೇ ಡ್ರೈ ಆಗಿದೆ. ಬಿಸಿಲಿಲ್ಲ ಅಂದರೂ ಕೂಡ ಗಾಳಿಗೆ ಬೇಗ ಡ್ರೈ ಆಗುತ್ತೆ ಸ್ಯಾರೀಸ್ ಎಲ್ಲನೂ. ಈಗ ನಾನು ವರ್ಟಿಕಲ್ ಆಗಿ ಒಣಗಾಕ್ತಾ ಇದ್ದೀನಿ. ಅಂದರೆ ನೀರೆಲ್ಲನೂ ಜಾಸ್ತಿ ಇದ್ದಾಗ ಜಾಲಿಸಿದ ಕೂಡಲೇ ನೀವು ವರ್ಟಿಕಲ್ ಆಗಿ ಒಣಗಾಕ್ಬಿಟ್ರೆ ಒಂದು ಸ್ವಲ್ಪ ಸ್ಯಾರಿಯಲ್ಲಿರುವಂಥ ಜರಿ ಎಲ್ಲ ಕೂಡ ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಈ ಥರ ಆರಿಜೆಂಟಲ್ ಆಗಿ ಒಣಗಾಕಿ ಪೂರ್ತಿ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಹೊತ್ತು ಬಿಸಿಲಿಗಿರಲಿ ಅಂದಾಗ ವರ್ಟಿಕಲ್ ಆಗಿ ಒಣಗಾಕ್ಕೊಳ್ಬೋದು. ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಒಣಗಾಕಿದ್ದೀನಿ. ಬೆಳಗ್ಗೆ ನಾನು ಮಿಷಿನ್ಗೆ ಹಾಕಿರುವಂಥ ಬಟ್ಟೆಗಳೆಲ್ಲ ನೀಟಾಗಿ ಡ್ರೈ ಆಗಿದೆ, ಅದನ್ನೆಲ್ಲ ತೆಗೆದುಬಿಟ್ಟು ಇನ್ನು ಈಗ ವಾಶ್ ಮಾಡಿರುವಂಥ ಬಟ್ಟೆಗಳೆಲ್ಲ ಬಿಸಿಲಲ್ಲಿ ಹಾಕಿಬಿಟ್ಟು ಈಗ ಪ್ಯಾಕ್ ಎಲ್ಲನೂ ರೆಡಿ ಆಗಿತ್ತು. ಅಂದರೆ ನಾನು ಆಗಲೇ ಏನು ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದನ್ನೆಲ್ಲ ಸೇರಿಸಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಇದ್ರೂ ಒಂದು 5 ನಿಮಿಷ ಹೊರಗಡೆ ಇಟ್ಬಿಟ್ರೆ ಇಮ್ಮಿಡಿಯೇಟಾಗಿ ಈ ಥರ ತಿಕ್ ಆಗಿಬಿಡುತ್ತೆ. ಅದನ್ನು ಈಗ ನಾನು ತಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಎಲ್ಲಾದರೂ ಹೋಗಬೇಕು, ಫಂಕ್ಷನ್ ಇದೆ, ಟ್ರಾವೆಲ್ ಪ್ಲಾನಿಂಗ್ ಇದೆ, ಟ್ರಿಪ್ ಹೋಗಬೇಕು ಅಂದಾಗ ಏರ್ ಕೇರ್ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ನಾವು ಪಾರ್ಲರ್ಸ್ಗೆಲ್ಲ ಹೋಗಬೇಕು ಅಂದರೆ ಅಷ್ಟು ಟೈಮ್ ಕೂಡ ಇರಲ್ಲ. ಮನೆಯಲ್ಲೇ ಈಸಿಯಾಗಿ ಸ್ಕಿನ್ ಮತ್ತು ಏರ್ ಕೇರ್ನ ಮಾಡ್ಕೊಳ್ಬೋದು. ಈಗಾಗಲೇ ನಾನು ಒಂದು 3 ವೀಡಿಯೋಸ್ನೇನೋ ಶೇರ್ ಮಾಡಿದ್ದೀನಿ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸ್ಕಿನ್ ಮತ್ತು ಹೇರ್ ಕೇರ್ಗೆ ಸಂಬಂಧಪಟ್ಟಿರುವಂಥ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಅದರಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಒಂದು ನಿಮಗೆ ಸಿಗುತ್ತೆ. ಈ ಪ್ಯಾಕ್ ಹಾಕ್ಕೊಂಡಾಗ ಮಿನಿಮಮ್ 15ರಿಂದ 20 ನಿಮಿಷ ಆದ್ರೂ ಡ್ರೈ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಆ ಪೀರಿಯಡ್ ಆಫ್ ಟೈಮಲ್ಲಿ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡೋಣ ಅನ್ನೋದ್ರಿಂದ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಎಲ್ಲದನ್ನು ಮಡಿಸಿಡ್ತಾ ಇದ್ದೀನಿ.
ಈ ಸಾರಿ ಮೊಸರನ್ನ ಎಪ್ಪಿಲ್ದೇನೆ ಅಂದರೆ ಹಾಲ್ಗೆ ಮೊಸರು ಹಾಕ್ದಿರನೇ ಬಾದಾಮ್ನ ಯೂಸ್ ಮಾಡಿ ಮೊಸರನ್ನ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋ ನಿಮ್ಗೆ ಏನಾದ್ರು ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಲಿದ್ರೆ ಸಾಕು, ಮೊಸರು ಇಲ್ಲ ಅಂದರೂ ಕೂಡ ನಾವು ಗಟ್ಟಿಯಾಗಿರುವಂಥ ಮೊಸರನ್ನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಅಪ್ ಆಗಿ ಬಂದು ಬಟ್ಟೆಗಳನ್ನೆಲ್ಲ ಕೂಡ ಅದರ ಜಾಗದಲ್ಲಿ ಜೋಡಿಸ್ತಾ ಇದ್ದೀನಿ. ಇಷ್ಟೊಂದು ಬಟ್ಟೆಗಳನ್ನ ಒಂದೇ ಸರಿ ಯಾಕೆ ನಾನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದ್ರು ಡೌಟ್ ಬರೋದಾದರೆ, ಟ್ರಿಪ್ ಹೋಗಿ ಬಂದಮೇಲೆ ಹೇಗೂ ತುಂಬ ಜಾಸ್ತಿ ಒಗೆಯುವಂಥ ಬಟ್ಟೆಗಳು ಕಲೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಮನೆಯಲ್ಲೂ ಕೂಡ ತುಂಬ ಜಾಸ್ತಿ ಒಗೆಯುವಂಥ ಬಟ್ಟೆಗಳಿದ್ರೆ ಇನ್ನೂ ಮೆಸ್ಸಿ ಆಗಿಬಿಡುತ್ತೆ. ಸೊ ಅದರಿಂದ ಟ್ರಿಪ್ ಹೋಗೋದಕ್ಕಿಂತ ಮುಂಚೆನೇ ಮನೆಯಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಇದರಿಂದ ನಾವು ಟ್ರಿಪ್ಪಿಂದ ಬಂದ ಮೇಲೆ ಜಾಸ್ತಿ ಬಟ್ಟೆಗಳು ಇರಲ್ಲ. ಒಂದು ವೇಳೆ ಟ್ರಿಪ್ಪಲ್ಲಿ ಯೂಸ್ ಮಾಡಿರೋವಂಥ ಬಟ್ಟೆಗಳು ಜಾಸ್ತಿ ಇದೆ ಅಂದರೂ ಕೂಡ ಸ್ವಲ್ಪ ರೆಸ್ಟ್ ಮಾಡಿನೂ ಅದನ್ನು ವಾಶ್ ಮಾಡ್ಕೊಳ್ಬೋದು. ಮಕ್ಕಳ ಲೆಹೆಂಗಾ ಇರ್ಬೋದು, ಸ್ವಲ್ಪ ಹೆವಿ ಡ್ರೆಸ್ಸಸ್ನೆಲ್ಲ ನಾನು ಸ್ಯಾರಿ ಕವರ್ಸಲ್ಲಿ ಆರ್ಗನೈಸ್ ಮಾಡ್ತೀನಿ. ಇನ್ನೂ ಕೆಲವೊಂದು ಡ್ರೆಸ್ಸಸ್ನ ನಾವು ನಾರ್ಮಲಿ ಬಟ್ಟೆ ಎಲ್ಲ ತೊಗೊಂಡಾಗ ಈ ಥರ ಬಾಕ್ಸಸ್ ಬಂದಿರುತ್ತೆ ಅಲ್ವಾ, ಅದರಲ್ಲೇ ಇಟ್ಬಿಡ್ತೀನಿ. ಇಲ್ಲ ಅಂದರೆ ಈ ಥರ ಸ್ಯಾರಿ ಕವರ್ಸ್ ಎಲ್ಲ ಇರುತ್ತೆ ಅಲ್ವಾ, ಇದರಲ್ಲಿ ಲೆಹೆಂಗಾಸ್ ಇರ್ಬೋದು, ಲಂಗ ಬ್ಲೌಸಸ್ನೆಲ್ಲ ಇದರಲ್ಲೇ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಯೂಶಲಿ ಈ ಥರದ ಬಟ್ಟೆಗಳನ್ನ ನಾರ್ಮಲ್ ಆಗಿ ಫೋಲ್ಡ್ ಮಾಡಿ ಇಟ್ಟರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ನಾನು ಸ್ಯಾರಿ ಕವರಲ್ಲೇ ಇಟ್ಟಿದ್ದೀನಿ. ಮಕ್ಕಳ ಕಬೋರ್ಡ್ಸಲ್ಲಿ ಬಟ್ಟೆಗಳನ್ನ ಜೋಡಿಸುವಾಗ ಸ್ವಲ್ಪ ಗಜಿಬಿಜಿ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳನ್ನ ಒಂದ್ಸತಿ ನೀಟಾಗಿ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಟ್ರಿಪ್ಗೆ ಬೇಕಾಗಿರುವಂಥ ಪ್ಲಾನಿಂಗ್, ಪ್ರಿಪ್ರೇಷನ್ಸ್, ಪ್ಯಾಕಿಂಗ್, ನೆಕ್ಸ್ಟ್ ಡೇ ಆಯುಧ ಪೂಜೆಗೆ ಬೇಕಾಗಿರುವಂಥ ಪೂಜಾ ಪ್ರಿಪ್ರೇಷನ್ಸ್, ಇದರ ನಡುವೆ ಎಲ್ಲೂ ಟೈಮ್ ಸಿಗ್ದಿರ ಓಲ್ ಡೇ ತುಂಬ ಪ್ಯಾಕ್ಡ್ ಆಗಿತ್ತು ರೊಟೀನ್. ಈಗ ನೈಟಲ್ಲಿ ಊಟ ಎಲ್ಲ ಮುಗಿಸಿದ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮನೆ ಒಳಗಡೆ ಇರುವಂಥ ಪ್ಲಾಂಟ್ಸ್ನೆಲ್ಲ ಕೂಡ ಹೊರಗಡೆ ಇಡ್ತಾ ಇದ್ದೀನಿ. ಸೊ ಒಂದಿನ 2 ದಿನ ಮನೇಲಿ ಇಲ್ಲ ಅಂದರೂ ಕೂಡ ವಾಟ್ರಿಂಗ್ ಮಾಡಬೇಕಾದ್ರೆ ಮತ್ತು ಸನ್ಲೈಟ್ ಎಲ್ಲ ಡೈರೆಕ್ಟಾಗಿ ಬೀಳಬೇಕು ಅಂದರೆ ಸ್ವಲ್ಪ ಕಷ್ಟ. ಅಟ್ಲೀಸ್ಟ್ ಫ್ರೆಶ್ ಆಗಿರುವಂಥ ಗಾಳಿ ಆದರೂ ಮನೆ ಒಳಗಡೆ ಬರಬೇಕಲ್ವಾ. ಡೋರ್ಸ್ ಯಾವಾಗಲೂ ಕ್ಲೋಸ್ಡ್ ಆಗಿದ್ರೆ ಫ್ರೆಶ್ ಏರ್ ಕೂಡ ಬರಲ್ಲ. ಸೊ ಅದರಿಂದ ಮನೆ ಒಳಗಡೆ ಇರುವಂಥ ಎಲ್ಲ ಇಂಡೋರ್ ಪ್ಲಾಂಟ್ಸ್ನ ಈ ಥರ ನಾನು ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಎರಡು ಮೂರು ದಿನ ಗಿಡಕ್ಕೆ ನೀರು ಹಾಕಿಲ್ಲ ಅಂದರೂ ಕೂಡ ಪ್ರಾಬ್ಲಮ್ ಇರಲ್ಲ. ಒಂದು ವೇಳೆ ನೀರು ಹಾಕ್ಬೇಕಂದ್ರೂ ಕೂಡ ಹೆಲ್ಪರ್ ಬರ್ತಾರಲ್ವ, ಅವ್ರು ನೀರು ಹಾಕಿ ಹೋಗ್ತಾರೆ ಅನ್ನೋದ್ರಿಂದ ಈ ಥರ ಪ್ಲಾನ್ ಮಾಡಿಕೊಂಡು ನೆಕ್ಸ್ಟ್ ಈಗ ಪ್ಯಾಕಿಂಗ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ತುಂಬ ಜನ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಬಟ್ ಈಗಾಗಲೇ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಸಪ್ರೇಟ್ ಗಾರ್ಡನ್ ವೀಡಿಯೋಸ್ನ ಹಾಕಿದಾಗ ತುಂಬ ಜನ ಇಂಟ್ರೆಸ್ಟ್ ತೋರಿಸಲ್ಲ. ಅದರಿಂದ ನಾರ್ಮಲ್ ವೀಡಿಯೋಸಲ್ಲೇ ನಾನು ಆಗಾಗ ಕೆಲವೊಂದು ಟಿಪ್ಸ್ ಮತ್ತು ಗಿಡಗಳ ಮೇಂಟೆನೆನ್ಸ್ ಮತ್ತು ಕೇರಿಂಗ್ಗೆ ಸಂಬಂಧಪಟ್ಟಿರುವಂಥ ಐಡಿಯಾಸ್ನ ಶೇರ್ ಮಾಡ್ತಾ ಇರ್ತೀನಿ. ಎಲ್ಲ ವೀಡಿಯೋಸ್ನ ಮಿಸ್ ಮಾಡಿದಿರಾ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ. ಈಗ ಸಪ್ರೇಟಾಗಿ ಎಲ್ಲರ ಬಟ್ಟೆಗಳನ್ನ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಜೋಡಿಸ್ಕೊಂಡಾಗ್ಲೇ ನಾವು ಎಷ್ಟು ದಿನ ಹೊರಗಡೆ ಹೋಗ್ತಿದ್ದೀವಿ, ಎಷ್ಟು ಪೇರ್ ಆಫ್ ಬಟ್ಟೆ ಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ನಾನು ಸೂಟ್ ಕೇಸಲ್ಲಿ ಸಪ್ರೇಟಾಗಿ ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಐರನ್ ಮಾಡಿರುವಂಥ ಕ್ಲಾತ್ಸ್ ಆದರೆ ನಾರ್ಮಲಾಗೇ ಇಟ್ಕೊಳ್ತೀನಿ. ಇಲ್ಲ ಐರನ್ ಅವಶ್ಯಕತೆ ಇಲ್ಲ ಅನ್ನೋ ಕ್ಲಾತ್ಸ್ ಆದರೆ ಈ ಥರ ನಾನು ರೋಲಿಂಗ್ ಮೆಥಡಲ್ಲಿ ಫೋಲ್ಡ್ ಮಾಡಿ ಇಡ್ತೀನಿ. ನಾವು ಎಲ್ಲೋಗಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈಗಾಗಲೇ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ಒಂದು ರೀಲ್ ಮತ್ತು ಶಾರ್ಟ್ನ ರಿಲೀಸ್ ಮಾಡಿದ್ದೆ. ನಿಮ್ಮಲ್ಲಿ ತುಂಬ ಜನ ನೋಡೇ ಇರ್ತೀರ. ಆ ಶಾರ್ಟ್ಗೆ ಒಂದೆರಡು ಕಮೆಂಟ್ ಬಂದಿತ್ತು, ನೀವು ಎಲ್ಲೋಗಿದ್ದೀರಾ ಆ ಪ್ಲೇಸ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ. ಅದ್ರ ಬಗ್ಗೆ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ನೋಡ್ತಾ ಹೋಗಿ. ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಈಗ ಇದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಪ್ರತಿ ಸರಿ ಟ್ರಾವೆಲ್ ಮಾಡಬೇಕಾದ್ರೂ ಒಂದು ಡೈಪರ್ ಬ್ಯಾಗ್ ಮತ್ತು 2 ಪೌಚಸ್ನ ಕ್ಯಾರಿ ಮಾಡ್ತೀನಿ. ಒಂದು ಸ್ಕಿನ್ ಕೇರ್ ಇಟ್ಕೊಳ್ಳೋದಕ್ಕೆ, ಇನ್ನೊಂದು ಟಾಯ್ಲೆಟರೀಸ್ನ ಇಟ್ಕೊಳ್ಳೋದಕ್ಕೆ. ಇದರ ಲಿಂಕ್ಸ್ ಬೇಕಂದ್ರೂ ಕೂಡ ನಾನು ಕೊಟ್ಟಿರ್ತೀನಿ. ಇನ್ನು ನಾವು ಎಲ್ಲಿಗೆ ಟ್ರಿಪ್ ಹೋಗಿದ್ವಿ ಅನ್ನೋ ವಿಚಾರಕ್ಕೆ ಬರೋದಾದರೆ, ನಾವು ಹೋಗಿದ್ದಂಥದ್ದು ಮಡಿಕೇರಿಗೆ. ಅಲ್ಲೆಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಏನು ಹೋಗಿರಲಿಲ್ಲ. ಜಸ್ಟ್ ರೆಸ್ಟ್ ಮಾಡೋಣ ಅನ್ನೋದ್ರಿಂದ ಒಂದು 3-4 ಫ್ಯಾಮಿಲಿ ಸೇರಿ ಒಂದು ವಿಲ್ಲಾನ ಬುಕ್ ಮಾಡ್ಕೊಂಡಿದ್ವಿ. ರೂಮ್ಸ್ ಎಲ್ಲ ಓಕೆ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಕೂಡ ಇದೆ. ಅಲ್ಲಿ ವ್ಯೂ ಪಾಯಿಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಫುಡ್ ಅಷ್ಟು ಟೇಸ್ಟಿಯಾಗಿರಲಿಲ್ಲ. ಸೊ ಅದರಿಂದ ನಾನು ಇದು ಎಲ್ಲಿದೆ ಇದರ ಇನ್ಫಾರ್ಮೇಷನ್ ಎಂದು ಕೊಡ್ತಾ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.